ಎಲ್ಲ ಅವರು ಬೇರೆ ಬೇರೆ ಕಡೆ ಹೋಗಿ ಶಿಫ್ಟ್ ಆಗಿದ್ದಾರೆ, ಅವರಲ್ಲಿ ತೆರವುಗೊಳಿಸಿದ್ದಾರೆ. ಇವರು ಆ ಜಾಗ ಬಿಟ್ಟು ನಾವು ಸ್ಕೂಲ್ ಈಗಲೇ ಹೋಗ್ರಿ ಅಂತ ಅವ್ರಿಗೆ ಯಾವತ್ತೂ ಹೇಳಲಿಲ್ಲ. ನೀವು ಬೇರೆ ಕಡೆ ಜಾಗ ಹುಡ್ಕೊಂಡು ಅಲ್ಲಿ ಸ್ಕೂಲ್ ಪ್ರಾರಂಭ ಮಾಡಿದ್ರೆ ಈ ಜಾಗ ಬಿಟ್ಕೊಡ್ರಿ ಅಂತ ಹೇಳಿದ್ರು. ಈಗಲೂ ಹೇಳ್ತಾ ಇದ್ದೀವಿ. ಕೆಲವು ನಮ್ಮ ಮುಸ್ಲಿಂ ಸ್ನೇಹಿತರಿಗೆ ನಾನು ಮಾತಿಸಿರ್ತೇನೆ, ನನ್ನ ಬಹಳಷ್ಟು ಜನ ಸ್ನೇಹಿತರಿದ್ದಾರೆ, ಅವ್ರಿಗೆ ಹೇಳಿದ್ದೀನಿ, ನಿಮ್ಮ ಉರ್ದು ಶಾಲೆಗೆ ಈಗಾದರೂ ಸರ್ಕಾರ ಹತ್ರ MLA ಹೇಳಿ ನಿಮ್ದು ಒಂದು ಸ್ಕೂಲ್ ಮಾಡಿಸ್ಕೊಳ್ರಿ, ನಿಮ್ಗೊಂದು ಆಟದ ಮೈದಾನ ಆಗ್ತದೆ, ನಿಮ್ಗೆ ಹೈಸ್ಕೂಲ್ ಮಾಡ್ಲಿಕ್ಕೂ ಆಗ್ತದೆ, ಒಂದು ಒಳ್ಳೆ ಜಾಗನ ಮಂಜೂರಿ ಮಾಡಿಸ್ಕೊಂಡು ಪ್ರಾರಂಭ ಮಾಡ್ರಿ. ಇಲ್ಲಿ ಹಾಕಂತ 20 ಲಕ್ಷ ರೂಪಾಯಿ ಅಲ್ಲಿಗೆ ಹಾಕಿ ಒಂದು 2 ಕೊಠಡ, ಒಂದು 2 ರೂಮರು ಆಗ್ತದೆ ಅಂತ ಹೇಳಿದಾಗ ಅವ್ರ ತಲೆಗೆ ಹೋಗಿಲ್ಲ. ಯಾಕಂತಂದ್ರೆ ನಾವು BJP ಅವ್ರು ಹೇಳೋದು ಅವ್ರು ಒಳ್ಳೇದು ಕನ್ನೋದು ಅವ್ರ ತಲೆಗೆ ಹೋಗೋದೇ ಅಲ್ಲ. ಯಾಕಂದ್ರೆ ಈ ಮಲತಾಯಿ ಬಹಳ ಪ್ರೀತಿ ತೋರಿಸ್ತಾರೆ ಅವರು ನಿಮ್ಮನ್ನ ಅಲ್ಲೇ ಹಾದಿ ಮೇಲೆ ಹಾಕಲಿಕ್ಕೆ ಮಾಡಿದ್ರು. ಈಗ ನೀವು ಜಾಗ ಬೇರೆ ಕಡೆ ಹುಡ್ಕೊಂಡು ನೀವು ಸ್ಕೂಲ್ ಪ್ರಾರಂಭ ಮಾಡಲಿಲ್ಲ ಅಂದ್ರೆ ನಾನು ಈಗ ಹೇಳಿದ್ದು ನಿಮ್ಗೆ ಈಗ ಅರ್ಥ ಆಗಲ್ಲ. ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲದಲ್ಲಿ ನಾ ಹೇಳಿದ ಮಾತು ನಿಮ್ಗೆ ಅರ್ಥ ಆಗ್ತದೆ ಅಂತ ತಿಳ್ಕೊಳ್ತೀನಿ. ಅದೇ ಸ್ನೇಹಿತರೆ, ಈಗ ನಮ್ಮ ಪಟ್ಟಣ ಪಂಚಾಯತ್ ಇಲ್ಲಿರೋಂಥ ಆಸ್ತಿ, ಈಗಿರೋಂಥ ಸಮಾಜ ಮಂದಿರ ಎಷ್ಟು ವರ್ಷದಿಂದ ನಾವು ಚಿಕ್ಕವರಿದ್ದಾಗಲೂ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಗಣಪತಿ ತರೋದು, ನಾಟಕದ ಕಂಪನಿಗಳು, ಒಂದು ಒಳ್ಳೆಯಾದ ಮೈದಾನ ಇದೆ. ಇರೋಂಥದ್ದು 2 ಎಕರೆ ಜಮೀನು. 2 ಎಕರೆಯಲ್ಲಿ ಆ ಮೇನ್ ರಸ್ತೆ ಮತ್ತು ಹಾಸ್ಪಿಟ್ಲ್ ಹೋಗೋ ಸೈಡ್ ರಸ್ತೆ, ಪಕ್ಕದ ರಸ್ತೆಗೆ ಅಂತ ರಸ್ತೆಗೆ ಸುಮಾರು ಹೋಗಿದೆ. ಅಲ್ಲಿ ಪಕ್ಕಕ್ಕಿರೋಂಥದ್ದು ಒಂದು 15 ಗುಂಟೆ ಜಾಗ ಫಾರೆಸ್ಟ್ ಜಾಗ ಇತ್ತು. ಅದನ್ನು ಪಟ್ಟಣ ಪಂಚಾಯತಿಗೆ ತಗೊಂಡು ನೀರೋ ಮೈದಾನಕ್ಕೆ ತಗೊಂಡು ಅಲ್ಲಿ ಗಾರ್ಡನ್ ಮತ್ತೊಂದು ಮಾಡಾಗಿದೆ. ಅವತ್ತು ತಹಸೀಲ್ದಾರ್ ಸಾಹೇಬರು ನಮ್ಮ ಹತ್ರ ಮೀಟಿಂಗ್ ಕರೆದಾಗ ಹೇಳ್ತಾರೆ, ಆ ಮೂಲ ಉದ್ದೇಶ ಅಂದ್ರೆ ಇವರೆಲ್ಲ ಅಧಿಕಾರಿಗಳು ಅಥವಾ ಈ ಸರ್ಕಾರ ಏನ್ ಮಾಡ್ಲಿಕ್ಕೆ ಹೊರಟಿದೆ, ಸಾರ್ವಜನಿಕರ ಆಸ್ತಿನ ಕಬಳಿಸೋದೇ ಇವ್ರ ಉದ್ದೇಶನ. ಇವರು ಮಾಡ್ಲಿ, ಕಾಂಗ್ರೆಸ್ ಭವನ ಮಾಡ್ಲಿ, ಗಾಂಧಿ ಭವನ ಮಾಡಿ, ಮತ್ತೊಂದೇನೋ ಮಾಡ್ಲಿ, ಬೇರೆ ಜಾಗ ಹುಡ್ಕೊಂಡು ಮಾಡ್ಲಿ, ಗೌಟಲ್ ಜಾಗದಲ್ಲಿ ಇದ್ದೀರೋ ಹುಡ್ಕೊಂಡು ಮಾಡ್ಲಿ. ಹಿಂದಿನ ಸರ್ಕಾರ ನಮ್ದು ಬಂದಂತ ಅವಧಿಯಲ್ಲಿ ಆಗ ನಮ್ಮ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಶಾಸಕರಿದ್ರು, ಸಭಾಧ್ಯಕ್ಷರಿದ್ರು. ಆ ಸಂದರ್ಭದಲ್ಲಿ ಸಿದ್ದಾಪುರಕ್ಕೆ ನಾವು ಅಲ್ಲಿ ಮಟನ್ ಮಾರ್ಕೆಟ್, ಚಿಕನ್, ಫಿಶ್ ಮಾರ್ಕೆಟ್ ನಾವು ಒಳಗೆ ಮಾಡಿದ್ವಿ. ಅವರು ಬಿಸಿಲಲ್ಲಿ ಕೂರ್ತಿದ್ರು, ನೆರಳಲ್ಲಿ ಕೂರ್ಲಿ. ಹಾದಿ ಮೇಲೆ ಬುಧವಾರ ಬಿಟ್ಟು ಬಾಕಿ ದಿವಸ ಹಾದಿ ಮೇಲೆ ಕೂರ್ತಿದ್ರು. ಅವರಿಗೆ ವ್ಯಾಪಾರಸ್ಥರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಅವ್ರಿಗೆ ಸಂತೆ ಮಾರ್ಕೆಟ್ ಅಲ್ಲಿ ಒಂದು ಅವರಿಗೆ ಡೈಲಿ ಕೂರ್ಲಿಕ್ಕೆ ವ್ಯಾಪಾರ ಮಾಡ್ಲಿಕ್ಕೆ ಒಂದು ಕಾಂಪ್ಲೆಕ್ಸ್ ಮಾಡಿದ್ರು. ನಂತರ ಅಜಂತಾ ಸರ್ಕಾರ ಕಾಂಪ್ಲೆಕ್ಸ್ ಮಾಡಿದ್ರು, ತಿಮ್ಮಪ್ಪ ನಾಯಕ್ ಸರ್ಕಾರ ಕಾಂಪ್ಲೆಕ್ಸ್ ಮಾಡಿದ್ರು, ಪಟ್ಟಣ ಪಂಚಾಯತ್ ಹತ್ರ ಕಾಂಪ್ಲೆಕ್ಸ್ ಮಾಡಿದ್ರು. ಇದೇನು ನಾವು ಕೌನ್ಸಿಲರ್ ತಗೊಂಡೋಗ್ಲಿಕ್ಕೆ ಮಾಡಿದ್ದ? ಪಟ್ಟಣ ಪಂಚಾಯತಿಗೆ ಇನ್ಕಮ್ ಮಾಡೋದು ವರ್ಷ ಪೂರ್ತಿ ಪಟ್ಟಣ ಪಂಚಾಯತಿಗೆ ಎಷ್ಟು ಆದಾಯ ಬರ್ತದೆ? ಇವರು ಹಾಗೆ ಈಗ ಇವ್ರು 3 ವರ್ಷ ಆಗ್ತಾ ಬಂತಲ್ಲ, ಇವರು ಈಗಿನ ಸರ್ಕಾರ ಈ MLA ಬಂದು ಇಡೀ ಪಟ್ಟಣ ಪಂಚಾಯತಿಗೆ ಯಾವುದಾದ್ರೂ ಒಂದು ಕಾಂಪ್ಲೆಕ್ಸ್ ಮಾಡಿದ್ರೆ ತೋರಿಸ್ತೀವಿ. ಯಾವುದರ ಸ್ಕೂಲ್ ಬಿದ್ದೋಗಿರ್ತೀವಿ, ಕಟ್ಟಡಕ್ಕೆ ಅವ್ರು ಮಂಜೂರು ಮಾಡಿ ಸ್ಕೂಲ್ ಮಾಡಿದ್ದಿದ್ರೆ ತೋರಿಸ್ತೀವಿ. ಇವ್ರು ಎಲ್ಲೋ ರಸ್ತೆ ಮಾಡಿದ್ದನ್ನೇ ದೊಡ್ಡ ಸುದ್ದಿ ಮಾಡಿ ಹಾಕ್ತಾರಲ್ಲ. ನೋಡಿ ಸ್ವಾಮಿ, ರಸ್ತೆ ಮಾಡೋದು ಗ್ರಾಮ ಪಂಚಾಯತ್ ಮೆಂಬರ್ ಇದ್ರು, ಅವನ ಬರ ಅಂತ ಅಂದಾಗ ಅಭಿವೃದ್ಧಿ ಕೆಲಸ ಮಾಡ್ತಾನೆ. ಪಟ್ಟಣ ಪಂಚಾಯತ್ ಕೌನ್ಸಿಲ್ ಇದ್ರು ಅವ್ನು ಮಾಡ್ತಾನೆ. ನಾನು 2 ವರ್ಷದ ಹಿಂದೆ ನಮ್ಮ ಸರ್ಕಾರ 3 ವರ್ಷದ ಹಿಂದೆ ಇದ್ದಾಗ ನನ್ನ ವಾರ್ಡ್ ನಂಬರ್ 13 LB ನಗರ, ಮುಡಿಯಕೆರೆ, ಕಾನ್ಕೆರೆ ಏರಿಯಾದಲ್ಲಿ ಒಂದೇ ವರ್ಷದಲ್ಲಿ 3 ಕೋಟಿ ರೂಪಾಯಿ ಕೆಲಸ ಮಾಡಿಸಿ. ನಾನು ಒಪ್ಪಲ್ಲ. ನನ್ನ ಜೊತೆಗೆ ನಮ್ಮ ಗುರುರಾಜ್ ಶಾಂಬಾಬ್ರು ಇದ್ದಾರೆ, ಅವರು ಕೂಡ ನನ್ನ ಜೊತೆ 3 ಸಲ ಕೌನ್ಸಿಲರ್ ಇದ್ದಾರೆ, ಅವರು ಕೂಡ 2 ರಿಂದ 3 ಕೋಟಿ ರೂಪಾಯಿ ಕೆಲಸ ಮಾಡಿಸಿದ್ದಾರೆ. ನಂದನ್ ಬೋರ್ಕರ್ ಅವರು ಇದ್ದಾರೆ, ಅವರು ಕೂಡ 2 ರಿಂದ 3 ಕೋಟಿ ಕೆಲಸ ಮಾಡಿಸಿದ್ದಾರೆ ಅವರ ವಾರ್ಡಲ್ಲಿ. ಇದು ಆ ಕೌನ್ಸಿಲರ್ ಆ ಭಾಗದ ಮೆಂಬರ್ ಇದ್ದರು ಮಾಡೋಂಥದ್ದು. ಇವರು ಕಾಲೇಜು, ಈ ಬಸ್ ಸ್ಟ್ಯಾಂಡಿಗೆ ಬೇಕಾಗಿರೋ ತಂದಿಗೆ, ಮಿನಿ ವಿಧಾನಸೌಧ ತಂದಾಗೆ ಈ ರೀತಿಯ ಕೆಲಸಗಳನ್ನು ಮಾಡಿದ್ದಿದ್ರೆ ಸಾರ್ವಜನಿಕವಾಗಿ ಅದನ್ನು ಹೇಳಿ. ಈಗ ಪಟ್ಟಣ ಪಂಚಾಯತ್ ಕೌನ್ಸಿಲರ್ ಇಲ್ಲ, ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ, ZP ತಾಲೂಕ್ ಪಂಚಾಯತ್ ಇಲ್ಲ, APMC ಮೆಂಬರ್ಸ್ ಇಲ್ಲ. ಆ ಬರುವಂತ ಅನುದಾನಗಳಲ್ಲ ಆ ಮೆಂಬರ್ಗಳು ಹಂಚಿ ಕೆಲಸ ಮಾಡ್ತಿದ್ರು. ಈಗ MLAಗಳು ಆ ಅನುದಾನನೆಲ್ಲ ಹೋಗಿ ಹಂಚಿದ ನಂತರ ಇವ್ರು ಇಡೀ ತಾಲೂಕಿನ ನಾವು ಒಬ್ಬರೇ ಕೆಲಸ ಮಾಡಿದಂಗೆ ನಾನೇ ತಂದಿದ್ದೀನಿ ಅಂತೇಳಿ ಬಿಲ್ಡಪ್ ಕೊಡೋದು ಎಷ್ಟು ಸರಿ? ಇವರಿಗೇನಾದ್ರು ಆಡಳಿತ ಸುಧಾರಣೆ ಮಾಡಬೇಕು ಮತ್ತೊಂದು ಅನ್ನೋದು ಇಚ್ಛೆ ಇದ್ರೆ ತಕ್ಷಣದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ, ZP ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆ, APMC ಚುನಾವಣೆ ಘೋಷಣೆ ಮಾಡಲಿ. ಅದನ್ನು ಬಿಡ್ಕೊಂತು ಬರೋ ಅನುದಾನನೆಲ್ಲ ಇವರು ಹೋಗಿ
ಇವರು ರಿಬ್ಬನ್ ಕಟ್ ಮಾಡಿ ಇವರು ಗುದ್ಲಿ ಪೂಜೆ ನಾನೇ ತಂದಿದ್ದು ಅಂದ್ರು ಅದು ಎಷ್ಟು ಮಟ್ಟಿ ಸರಿ? ಹಾಗಾಗಿ ಸ್ನೇಹಿತರೆ, ನಾ ಈಗಲೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇವರು ಪಟ್ಟಣ ಪಂಚಾಯತ್ ಆಸ್ತಿ ಏನಾದ್ರು ಮತ್ತೆ ಕಬಳಿಸ್ಲಿಕ್ಕೆ ಬಂದ್ರೆ ನೇರವ ಮೈದಾನ ಮತ್ತಿಂತ ನಮ್ಮ ಜಾಗಕ್ಕೆ ಕೈ ಹಾಕಿದ್ರೆ ಅದ್ರ ಪರಿಣಾಮ ನೀವೇ ಎದುರಿಸ್ಬೇಕಾಗ್ತದೆ. ಹಾಗಾಗಿ ನಾವು ಈಗ ಸ್ಕೂಲನ್ನ ನೀವು ಅಲ್ಲೇ ಉಳಿಸ್ಬೇಕು ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿ ಇದ್ರು. ಈಗ ಒಂದು ಗಾದೆ ಇದೆ, ಒಂದು ಅಜ್ಜ ಅಜ್ಜಿಗೆ ಎಷ್ಟೇ ಶೃಂಗಾರ ಮಾಡಿದ್ರು ಕೂಡ ಅವರು ಹುಡುಗಿ ಆಗಲ್ಲ.